ಸಮಿತಿಯ ಗೌರವಾಧ್ಯಕ್ಷರಾದ ಹಿರಿಯ ನ್ಯಾಯವಾದಿಗಳು ಮತ್ತು ಮಾಜಿ ಅಧ್ಯಕ್ಷರಾದ ಬಸವಗೌಡರು ವಿಸ್ತೃತವಾಗಿ ನಮಗೆ ಸರ್ಕ್ಯೂಟ್ ಬೆಂಚ್ ಯಾವ ಕಾರಣಕ್ಕೆ ಬೇಕು ಮತ್ತು ಮಂಗಳೂರು ಪೀಠಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಬಾರ್ದು ಅಂತ ಹೇಳಿ ವಿಸ್ತೃತವಾಗಿ ಹೇಳಿದ್ದಾರೆ. ಆದರೆ ಕೆಲವು ಹಿನ್ನೆಲೆಗಳನ್ನು ಹೇಳ್ತೇನೆ. ಇದು ನಾವು ಸುಮಾರು 1.5 ವರ್ಷದಿಂದ ಈ ಹೋರಾಟ ಹಮ್ಮಿಕೊಂಡಿರೋದು. ನಾವು ತಾಲೂಕಿನ ಪ್ರೆಸಿಡೆಂಟು, ಸೆಕ್ರೆಟರಿ ಮತ್ತು ತಾಲೂಕಿನ ಸಂಘಗಳನ್ನು ಸಮೇತ ತಮ್ಮಲ್ಲಿಗೆ ನಮ್ಮ ಒಂದು ಅಸೋಸಿಯೇಷನ್ ಬರಮಾಡಿಕೊಂಡು ಅವ್ರ ಜೊತೆಗೂ ಇದೆಲ್ಲ ಚರ್ಚೆ ಮಾಡಿ ಹಂತವಾಗಿ ಎಲ್ಲ ಚರ್ಚೆ ಮಾಡಿ ಲಾಸ್ಟಿಗೆ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಯಾಕಂದರೆ ಈ ಹೋರಾಟ ಮಾಡಬೇಕು ಅಂದರೆ ಕೇವಲ ವಕೀಲರ ಸಂಘ ಸಾಕಾಗೋದಿಲ್ಲ, ಅದಕ್ಕೊಂದು ಸಪ್ರೇಟ್ ಸಮಿತಿ ಮಾಡಬೇಕು. ಹಾಗಾಗಿ ಆ ಸಮಿತಿಯನ್ನು ಮಾಡಿ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಬಸವಗೌಡರನ್ನು ಗೌರವಾಧ್ಯಕ್ಷರು ಮತ್ತು 3 ಜನ ಪ್ರೆಸಿಡೆಂಟ್, ನಮ್ಮ ಏನು ಸಂಘದ ಹಿರಿಯ ಸದಸ್ಯರಾದ ಎ.ಜಿ. ಭಟ್ ಅವರು, ಅಶೋಕ್ ಜಿ ಭಟ್ ಮತ್ತು ಗೋಪಿ ಕೃಷ್ಣ ಮತ್ತು ಕೆ ವಾಸುದೇವ ಮೂರ್ತಿ 3 ಜನ ಪ್ರೆಸಿಡೆಂಟ್ ಮಾಡಿಕೊಂಡು ಆನಂತರ ಈಗೇನು ಹಾಲಿ ಸಂಘದ ಅಧ್ಯಕ್ಷರು ಇರ್ತಾರೋ ಅವರೇ ಕಾರ್ಯಾಧ್ಯಕ್ಷರಾಗಿ ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳು ಸಮೇತ ಅದರಲ್ಲಿ ಸದಸ್ಯರನ್ನಾಗಿ ಮತ್ತೆ ತಾಲೂಕು ಅಧ್ಯಕ್ಷರು ಮತ್ತು ಇನ್ನಿತರನ್ನೆಲ್ಲರೂ ಸಹ ಆ ಒಂದು ಸಮಿತಿಯಲ್ಲಿ ಸದಸ್ಯರ ಮಾಡಿಕೊಂಡು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ನಂತರದಲ್ಲಿ ನಮಗೆ ಆ ಸಮಯದಲ್ಲಿ ಏನು ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ, ಅವಾಗ ಇನ್ನು ಮಂಗಳೂರು ಪೀಠಕ್ಕೆ ಅವರು ಹೋರಾಟ ಮಾಡ್ತಾ ಇದ್ರು, ನಾವು ಹೋರಾಟ ಮಾಡ್ತಾ ಇದ್ವಿ, ಅವರು ಹೋರಾಟ ಮಾಡ್ತಿದ್ವಿ. ಅಲ್ಲಿ ರಾಜಕೀಯ ಹಿತಾಸಕ್ತಿಯಿಂದ ಅಲ್ಲಿ ಬೇಗ ಅವರಿಗೆ ಅನುಕೂಲಗಳಾದವು. ಅವಾಗ ನಮಗೆ ಈ ರೀತಿ ಹೋರಾಟ ಮಾಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿತ್ತು. ಆದ್ರೂ ಸಹ ನಮಗೆ ಒಂದು ಸಾರಿನ ಮನವಿ ಮೂಲಕನಾಗ್ಲಿ ನಮ್ಮ ವಕೀಲರ ಸಂಘಕ್ಕಾಗ್ಬೋದು ಅಥವಾ ಸಾರ್ವಜನಿಕ ಪ್ರತಿನಿಧಿಗಳಿಗಾಗ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳು ಒಂದು ಸಾರಿನೂ ಒಂದು ಮನವಿನೂ ಕೊಟ್ಟಿಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ನೀವು ನಮ್ಮೊಳಗೆ ಬಂದ್ಬಿಟ್ಟು ನಮ್ಮ ಪೀಠಕ್ಕೆ ಸೇರ್ಕೊಳ್ಳಿ ಅಂತ ಅವ್ರು ಯಾರು ಕೇಳ್ಕೊಂಡೂ ಇಲ್ಲ. ಈ ರೀತಿಯಾದ ಒಂದು ನಮಗೆ ಯಾವುದೇ ರೀತಿಯಾದ ನಮ್ಮ ಗಮನಕ್ಕೂ ತಾರದೆ, ನಮ್ಮ ಒಪ್ಪಿಗೆನೂ ಪಡೆಯದೆ ಆ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಮಂಗಳೂರು ಪೀಠಕ್ಕೆ ಸೇರಿಸಿದೀವಿ ಅನ್ನೋ ಒಂದು ಕೂಗು ಬಂತು. ಎಲ್ಲ ಪೇಪರ್ಸ್ ಅಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು. ಆ ಕಾರಣದಿಂದ ನಮಗೆ ಇದು ಏನೋ ಒಂದು ನಡೀತಾ ಇದೆ ಅಂತ ಹೇಳಿ ನಾವು ಇದ್ರ ಬಗ್ಗೆ ಆಳವಾಗಿ ಮತ್ತೆ ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಹೋರಾಟವನ್ನ ನಮ್ಮ ಸಂಘದ ಮುಂದೆ ಈಗ 10 ದಿನದಿಂದ ಸತತವಾಗಿ ನಾವು ಮಾಡ್ತಾ ಬರ್ತಾ ಇದೀವಿ. ಆ 10 ದಿನಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್, ನಮ್ಮ ಪ್ರಮುಖ ಪಾರ್ಟಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಮತ್ತೆ JDS ಎಲ್ಲವೂ ಸಹ ಪಕ್ಷಾತೀತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಿಮಗೆಲ್ಲ ಎಲ್ಲ ಸಂಘ ಚೇಂಬರ್ ಆಫ್ ಕಾಮರ್ಸ್, ನಾಗರಿಕ ಹಿತರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ ಮತ್ತೆ ಉಳಿದ ಎಲ್ಲಾ ಸಂಘಟನೆಗಳು, ಈಗ ರೋಟರಿ, JCI ಎಲ್ಲಾ ಸಂಘಟನೆಗಳು ಎಲ್ಲವೂ ಸಹ ಅಭೂತಪೂರ್ವವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ತಮ್ಮದು ಸಂಘನ ಒಳಗೊಂಡು ಮತ್ತೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಸಮೇತ ಈ ಒಂದು ಏನ್ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ. ಈ ಹೋರಾಟದ ಮುಂದಿನ ಕಾರ್ಯಕ್ರಮ ಇದರಲ್ಲಿ 30/5/2026 ನನಗೆ ನಿಮ್ಮ ಮಾಧ್ಯಮಕ್ಕೆ ಅಪೀಲ್ ಮಾಡ್ಕೊಳ್ಳೋದೇನಂದ್ರೆ 30/5/2026 ಅಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಸಂಘದ ಸಂಕೀರ್ಣದಿಂದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಆ ಜಾಥಾದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಅವರವರ ಬ್ಯಾನರ್ ಅಡಿಯಲ್ಲಿ ಬಂದು ಆ ಒಂದು ಜಾಥಾವನ್ನ ಸೇರ್ಕೊಂಡು ಜಾಥಾವನ್ನ ಆ ಒಂದು ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆ ಜಾಥಾ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಮ್ಮ ಜಾಥಾ ನ್ಯಾಯದ ಸಂಕೀರ್ಣದಿಂದ ಹೊರಟು ಕುವೆಂಪು ರಂಗ ಮಂದಿರದ ರಸ್ತೆ ಮೂಲಕ, DVS ಸರ್ಕಲ್ ಮುಖೇನ, BH ರಸ್ತೆ ಮುಖಾಂತರ, ಆ ನಂತರ ನಮ್ಮ ಒಂದು ಶಿವಪ್ಪ ನಾಯಕ ಸ್ಟ್ಯಾಚ್ಯೂ ಸರ್ಕಲ್ ಮೂಲಕ, ಅಮೀರಮ್ಮ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ಬಾಲರಾಜ್ ಅರಸ್ ರಸ್ತೆ ಅಂತ DC ಆಫೀಸ್ ಮುಂದೆ ಅಲ್ಲಿ ಒಂದು ಸಣ್ಣ ಒಂದು ಸಭೆಯನ್ನ ನಡೆಸಿ ಅಲ್ಲಿ ಕೆಲವು ವಿಚಾರಗಳನ್ನ ಮಂಡಿಸಿ ಅಲ್ಲಿಂದ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಮೆಮೊರಂಡಮ್ ಅನ್ನ DC ಗೆ ಕೊಡೋದ್ರ ಮೂಲಕ ನಮ್ಮ ಹೋರಾಟವನ್ನ ಯಾವ ರೀತಿಯಾಗಿದೆ, ನಮ್ಮ ಹೋರಾಟದ ಉದ್ದೇಶ ಏನು, ನಾವು ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅನ್ನೋದನ್ನ DC ಮೂಲಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಂಗ ಇಲಾಖೆಗೆ ತಲುಪಿಸುವಂತ ಕೆಲಸ ಮಾಡೋದು. ಅದು ಅಲ್ಲಿ ಇನ್ನೂ ಒಂದು ರಿಕ್ವೆಸ್ಟ್ ಈ ಮಾಧ್ಯಮದ ಮೂಲಕ ಎಲ್ಲಾ ಸಂಘ ಸಂಸ್ಥೆಗಳು ತಾವು ತಮ್ಮ ಬ್ಯಾನರ್ ಅಡಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳೋ ಜೊತೆಗೆ 3 ಲೆಟರ್ ಅನ್ನ ರೆಡಿ ಮಾಡಿ, 3 ನಿಮ್ಮ ಲೆಟರ್ ಹೆಡ್ ಅಲ್ಲಿ ನಿಮ್ಮ ಸಂಘ ಸಂಸ್ಥೆಗಳ ಅಡಿಯಲ್ಲಿ 3 ಮನವಿ ಪತ್ರಗಳನ್ನ ರೆಡಿ ಮಾಡ್ಕೊಂಡು ಬನ್ನಿ. ಒಂದು ಮನವಿ ಪತ್ರ ನಮ್ಮ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡೋದು, ಮತ್ತೆ ಒಂದು ಮನವಿ ಮತ್ತೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಡ್ರೆಸ್ ಮಾಡೋದು, ಒಂದು ಮನವಿ ಪತ್ರನ ನಮ್ಮ ಗವರ್ನರಿಗೆ ಅಡ್ರೆಸ್ ಮಾಡೋ 3 ಪತ್ರಗಳನ್ನ ಬಂದು ನಮ್ಮ ಕಡೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದನ್ನ ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತೆ ನ್ಯಾಯಾಂಗ ಇಲಾಖೆಗೆ ಮತ್ತೆ ಗವರ್ನರ್ ತಲುಪಿಸೋ ಜವಾಬ್ದಾರಿ ನಮ್ದಿರುತ್ತೆ. ಆದ್ರಿಂದ ನೀವು ಮಾಧ್ಯಮದ ಮೂಲಕ ಈಗ ಕೆಲವು ಸಂಘ ಸಂಸ್ಥೆಗಳಿಗೆ ಕೆಲವರಿಗೆ ಇನ್ನೂ ಅರಿವಿಲ್ದಿರ್ಬೋದು, ಇದ್ರ ಬಗ್ಗೆ ಗೊತ್ತಿಲ್ದಿರ್ಬೋದು. ಇನ್ನು ಕಾರ್ಮಿಕ ಸಂಘಟನೆಗಳು ಇನ್ನು ಬಂದಿಲ್ಲ. ಅಸಂಘಟಿತ ಕಾರ್ಮಿಕ ಸಂಘಟನೆಗಳು, ಆಟೋ ಸಂಘದವರು, ಬಸ್ ಮಾಲೀಕರ ಸಂಘ ಎಲ್ಲ ಬಂದು ಹೋಗಿದ್ದಾರೆ. ಇನ್ನು ಬೇಕಾದಷ್ಟು ಸಂಘ ಸಂಸ್ಥೆಗಳು ಅವರು ಸಹ ನಿಮಗೆ ಇನ್ನು ಗೊತ್ತಾಗ್ತಿಲ್ಲ ಇರ್ಬೋದು. ನೀವು ಸಹ ಈ ಮಾಧ್ಯಮದ ನಾ ಕೇಳ್ಕೊಳ್ಳೋದನ್ನ ನೀವೆಲ್ಲರೂ ಬಂದು ನಮ್ಮ ಸೇರ್ಕೊಳ್ಳಿ, ಆ ಜಾಥಾದಲ್ಲಿ ಪಾಲ್ಗೊಳ್ಳಿ. ಇದರಿಂದ ನಾವು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆಯೋಣ.
ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಗಮನನೂ ಸೆಳೆಯೋಣ. ಸ್ವಾಮೀಜಿಗಳು ಸಮೇತ ಮಠಾಧೀಶ್ವರೆಲ್ಲ ಸ್ವಾಮೀಜಿಗಳು ಸಾಕಷ್ಟು ಮೊನ್ನೆ ದಿನ ಎಲ್ಲ ನಮ್ಮ ಸ್ವಾಮೀಜಿಗಳು ಬಂದಿದ್ರು. ಆಮೇಲೆ ಇನ್ನಿತರ ಮಠಗಳು ಸಹ ನಮಗೆ ಹೇಳಿದ್ದಾರೆ, ನಾವು ಮುಂದಿನ ದಿನಗಳ ಹೋರಾಟಕ್ಕೆ ನಾವು ಭಾಗಿಯಾಗ್ತೀವಿ ಅಂತ ಹೇಳಿ. ಆ ಕಾರಣದಿಂದ ತಾವೆಲ್ಲರೂ ಸಮೇತ ಈ ಒಂದು ಮಾಧ್ಯಮಕ್ಕೆ ನಾನು ಹೇಳ್ತಾ ಇರೋದೇನೆಂದ್ರೆ, ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನ ರಾಷ್ಟ್ರವ್ಯಾಪಿ, ರಾಜ್ಯವ್ಯಾಪಿ, ಸರ್ಕಾರದ ಗಮನಕ್ಕೂ ಮತ್ತೆ ನ್ಯಾಯಾಂಗ ಇಲಾಖೆಯ ಗಮನಕ್ಕೂ ತರೋಣ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ತಾವು ಮಾಧ್ಯಮದವರು ಈ ಒಂದು ವಿಚಾರವನ್ನು ಪ್ರಮುಖವಾಗಿ ಬಿತ್ತರಿಸಿ ಆ ಹೋರಾಟವನ್ನು ಯಶಸ್ವಿ ಮಾಡಿಸಿ ನೀವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ.